ಗದ್ದೆಲಿ ಏನೇನಾಗಿದೆ ಅಂತ ನೋಡೋಣ. ಎಲ್ಲ ಸ್ವಲ್ಪ ಮಳೆ ಬಂತಲ್ಲ, ಎಲ್ಲ ರೈತರೆಲ್ಲ ಆಗೇನು ಹಾಕ್ಕೊತಾ ಇದ್ದಾರೆ. ಭತ್ತವನ್ನು ಬಿತ್ತನೆ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಒಂದ್ಸಲ ಬನ್ನಿ ನೋಡ್ಕೊಂಬಂದ್ಬಿಡೋಣ. ಪಾಪ ನೀವೆಲ್ಲ ಇಷ್ಟಪಡ್ತೀರಲ್ಲ, ಅದಕ್ಕೆ ಇನ್ನೊಮ್ಮೆ ತೋರ್ಸೋಣ ಅಂತ. ಇನ್ನೂವರೆಗೂ ನಾನು ನನ್ನ ಗೋಪುರದಲ್ಲಿ ಅಲ್ಟ್ರಾ ವೈಡಲ್ಲಿ ವ್ಲಾಗ್ಸನ್ನು ಶೂಟ್ ಮಾಡಿಲ್ಲ. ಇನ್ನು ಮೋಟೋ ವ್ಲಾಗು ಕೂಡ ಅಲ್ಟ್ರಾ ವೈಡೆಲ್ಲ ಶೂಟ್ ಮಾಡಿ ನೋಡೋಣ. ಅಲ್ಟ್ರಾ ವೈಡಲ್ಲಿ ಎಷ್ಟು ವಿಡಿಯೋ ಸ್ಟೇಬಿಲಿಟಿ ಅಷ್ಟೊಂದು ಇರೋಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ. ನೋಡಿ, ಎಲ್ಲ ಹಾಗೆ ಹಾಕ್ಕೊಳ್ಳೋಕ್ಕೆ ಭತ್ತ ಬಿತ್ತನೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಆಲ್ರೆಡಿ ಬಿತ್ತನೆ ಮಾಡಾಗಿದೆ, ಇನ್ನು ಕೆಲವೊಂದಿಷ್ಟು ಜನ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ. ಬನ್ನಿ ಒಂದು ರೌಂಡ್ ಹಾಗೆ ಹಾಕೊಂಬಂದ್ಬಿಡೋಣ. ಲೈಟಾಗಿ ಮಳೆ ಬರ್ತಾಯಿದೆ. ಓ, ಇಲ್ಲೇನೋ ಬೇಲಿ ಕಟ್ಬಿಟ್ಟಿದ್ದಾರೆ. ದಾಟಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಅಯ್ಯೋ ನೋಡಿ, ನೀರು ದಾಟ ತುಂಬ ಕಷ್ಟ. ಸಿಕ್ಕಾಪಟ್ಟೆ ನೀರು ಬರ್ತಾಯಿದೆ ಈ ನಡುವೆ. ಇದು ಗಟ್ಟಿ ಹಿಡ್ಕೊಳಕ್ಕೂ ಆಗಲ್ಲ ಸ್ನೇಹಿತರೆ. ಮಣ್ಣು ಮಳೆ ನೀರಿಂದಾಗಿ ಸ್ವಲ್ಪ ಸ್ಮೂತಾಗಿರುತ್ತೆ. ಸೊ ಹಾಗಾಗಿ ಗಟ್ಟಿ ಇರಲ್ಲ ಅಷ್ಟೊಂದು. ದಾಟೋದೇ ತುಂಬ ಕಷ್ಟ. ಬೇಲಿ ಹಿಡ್ಕೊಂಡು ದಾಟಬೇಕಲ್ಲ, ಸ್ವಲ್ಪ ಕಷ್ಟ. ಮುರಿದೋಗುವ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ನೋಡಿ, ನಿಮಗೆ ತೋರಿಸ್ತೀನಿ ರೀ. ಮೊನ್ನೆ ಮಳೆ ಜಾಸ್ತಿ ಬಂದು ನಮ್ಮ ಕಲ್ಲೆಲ್ಲ ಕೊಚ್ಕೊಂಡು ಹೋಗಿತ್ತು ಅಂತ ಹೇಳಿದ್ದಲ್ಲ, ಹಾಗೆ ಮಳೆ ನೀರು ಜಾಸ್ತಿ ಆಗಿಬಿಟ್ಟು ಇಲ್ಲಿ ನೋಡಿ, ಮಳೆ ನೀರು ಮೇಲ್ಗಡೆ ಈ ಕಾಲುವೆ ನೀರು ಮೇಲ್ಗಡೆ ಬಂದು ಗದ್ದೆಗಳಿಗೆ ನುಗ್ಗಿಬಿಟ್ಟಿದ್ದಾವೆ. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ, ಎಲ್ಲ ಮಣ್ಣು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇಲ್ಲಿ ಮೆಟ್ಲುಗಳಿತ್ತು ಇಳಿಯೋಕ್ಕೆ ಅಂತ. ಅಯ್ಯೋ ನೋಡಿ ಸ್ನೇಹಿತರೆ, ಎಷ್ಟು ವಿಶಾಲವಾಗಿದೆ ಅದು. ಮತ್ತು ಅಲ್ಟ್ರಾ ವೈಡಲ್ಲಿ ಕೇಳಬೇಕಾ, ಸಾಕತ್ತ ಬರುತ್ತೆ. ಅಡಿಕೆ ಮರಗಳು ನೋಡೋಕ್ಕೆ ಎಷ್ಟು ಚಂದ ಅಲ್ಲ. ಅದ್ರ ಮಾಲೀಕರಿಗೂ ನೋಡೋಕ್ಕೆ ಎಷ್ಟು ಚಂದನೋ ಅಷ್ಟೇ ಕಷ್ಟ ಕೂಡ ಇದೆ ಸ್ನೇಹಿತರೆ. ಬೆಳೆಗಳನ್ನು ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ಯಾವುದು ಸುಲಭ ಇರಲ್ಲ, ಎಲ್ಲ ಕಷ್ಟನೇ. ನೋಡಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನಿಲ್ಲ, ಭತ್ತ ಬಿತ್ತನೆ ಮಾಡೋದು ಒಂದೇ ಬಾಕಿ. ನೀರು ಫುಲ್ಲು ಸ್ಟಾಕ್ ಆಗಿದೆ ಮಳೆಯಿಂದಾಗಿ. ನೋಡಿದ್ರೆ ಒಳ್ಳೆ ಕೆರೆ ಥರ ಕಾಣಿಸ್ತಾ ಇದೆ. ಆಹಾ ಹಾ 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 ನೋಡಿ, ಆ ಕಡೆ ಇದು ಮಾಡ್ತಾಯಿದ್ದಾರೆ. ಬನ್ನಿ ಹೋಗೋಣ. ಭತ್ತ ಬಿತ್ತನೆ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾಯಿದ್ದಾರೆ. ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಮ್ಮದು ಮೊದಲು ಗದ್ದೆ ಇತ್ತು, ಬಟ್ ನಾವು ಆವಾಗ ಸಣ್ಣಕ್ಕಿದ್ವಿ, ತುಂಬ ಚಿಕ್ಕವರಾಗಿದ್ವಿ ಆವಾಗ ಇನ್ನೂ ಚೆನ್ನಾಗಿತ್ತು ಬಿಡಿ. ಆವಾಗೆಲ್ಲ ನಮ್ಮ ಹತ್ರ ಮೊಬೈಲು ಇರಲಿಲ್ಲ, ಏನೂ ಇರಲಿಲ್ಲ. ಆವಾಗಿನ ಪರಿಸ್ಥಿತಿನೇ ಹೆಂಗೋಗಿತ್ತು, ತುಂಬ ಕಷ್ಟದಲ್ಲಿದ್ವಿ ನಾವು ಆವಾಗ. ನೋಡಿ, ಅಲ್ಲೆಲ್ಲ ಗದ್ದೆಗಳಲ್ಲಿ ಅವರವ್ರ ಜಮೀನುಗಳಲ್ಲಿ ಕೆಲಸಗಳನ್ನು ಮಾಡ್ಕೊತಾ ಇದ್ದಾರೆ ಪಾಪ, ಬೆಳೆಗಳಿಗೋಸ್ಕರ. ಈ ಬೆಳೆನ ನಂಬ್ಕೊಂಡಿದ್ದಾರೆ ಸ್ನೇಹಿತರೆ. ಕಾಲು ಇಡಬೇಕಾದ್ರೆ ತುಂಬ ಹುಷಾರು ಇರಬೇಕು. ನೋಡಿ, ಇಲ್ಲೆಲ್ಲ ಕುಸಿದೋಗ್ಬಿಡುತ್ತೆ ಸಡನ್ನಾಗಿ. ಮಣ್ಣು ತುಂಬ ಮೆದುವಾಗಿರುತ್ತಲ್ಲ, ಹಾಗಾಗಿ. ಬನ್ನಿ, ಇಲ್ಲಿ ಟ್ರ್ಯಾಕ್ಟ್ರಲ್ಲಿ ಗದ್ದೆನ ಇದು ಮಾಡ್ತಾಯಿದ್ದಾರೆ, ನೋಡ್ಕೊಂಬರೋಣ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ತುಂಬ ಚಿಕ್ಕದಾಗಿದೆ, ಇಲ್ಲಿ ಓಡಾಡೋಕ್ಕೂ ಆಗಲ್ಲ, ತುಂಬ ಕಷ್ಟ. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನೋಡಿ. ಕಾಣಿಸ್ತಾ ಇದೆಯಾ ಸ್ನೇಹಿತರೆ? ನೋಡಿ, ಸೌಂಡು ತುಂಬ ಜಾಸ್ತಿ ಬರ್ತಾ ಇರಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾಪ. ನೋಡಿ,
ಬೀಳ್ತಾರೆ ನೋಡಿ ಸ್ನೇಹಿತರೆ. ನೋಡಿ ರೈತರು ಎಷ್ಟು ಕಷ್ಟ ಬೀಳ್ತಾರೆ ನೋಡಿ. ನಾವಿವತ್ತು ಸುಖವಾಗಿ ಊಟ ಮಾಡ್ತಾ ಇದ್ದೀವಿ ಅಂತಂದರೆ ಇವರೇ ಕಾರಣ. ಮೊನ್ನೆ ಒಂದು ಬೆಂಗಳೂರಿನಲ್ಲಿ ಯಾವುದೋ GTR ಮಾಲಲ್ಲ ಎಲ್ಲೋ ಒಬ್ಬರು ರೈತರಿಗೆ ಅವಮಾನ ಮಾಡಿದ್ರು. ತುಂಬಾ ಬೇಜಾರಾಯಿತು. ಮೊನ್ನೆ ಲೈವ್ನಲ್ಲಿ ಮಾತಾಡಿದ್ದೆ ಅದ್ರ ಬಗ್ಗೆ. ಅವಮಾನ ಮಾಡಿದ್ರು. ಮಾಲ್ ಒಳಗಡೆನೇ ಬಿಟ್ಟಿಲ್ವಂತ. ಅವರು ಪಂಚೆ ಜುಬ್ಬ ಹಾಕ್ಕೊಂಬಂದಿದ್ದಾರೆ ಅಂತ ಹೇಳಿಬಿಟ್ಟು ಮಾಲ್ ಒಳಗಡೆನೇ ಬಿಟ್ಟಿಲ್ಲ. ಏನು ಹೇಳೋಣ. ಮತ್ತು ಅವರು ಸೆಕ್ಯೂರಿಟಿ ಅವರು ಕನ್ನಡದವರು ಆಗಿದ್ರಂತೆ, ಆದರೂ ಕೂಡ ಬಿಟ್ಟಿಲ್ಲ ಮಾಲ್ ಒಳಗಡೆ. ಆಮೇಲೆ ಮೀಡಿಯಾದವರೆಲ್ಲ ಬಂದ್ರಲ್ಲ, ಹಾಗಾಗಿ ಸ್ವಲ್ಪ ಭಯ ಬಿಟ್ಟಿದ್ದಾರೆ. ನೋಡಿ ಎಷ್ಟೊಂದು ಕಷ್ಟಗಳಿರುತ್ತೆ, ಎಷ್ಟೊಂದು ಶ್ರಮಗಳನ್ನು ಪಡ್ತಾರೆ ಅಂತ. ಇವತ್ತು ನೋಡೋಕ್ಕೆ ಸಿಕ್ತು ನಮಗೆ ಪುಣ್ಯ. ಅದು ಇವತ್ತು ಫುಲ್ ಅಲ್ಟ್ರಾ ವೈಡಲ್ಲಿ ರೆಕಾರ್ಡ್ ಆಗ್ತಾಯಿದೆ. ನೋಡೋಕ್ಕಂತೂ ಚೆನ್ನಾಗಿರುತ್ತೆ. ಎಲ್ಲ ಫುಲ್ ಕವರ್ ಆಗುತ್ತೆ ನೋಡಿ. ಎಲ್ಲ ಅವ್ರವ್ರ ಜಮೀನುಗಳಿಗೆ ಕೆಲಸ ಮಾಡೋದಕ್ಕೆ ಬರ್ತಾಯಿದ್ದಾರೆ. ಇವರೆಲ್ಲ ನಮ್ಮ ಗ್ರಾಮದವರೇ. ನಮ್ಮದು ಹೇಗೆ ತೋಟ ಇದೆಯೋ ಹಾಗೆ ಅವ್ರದ್ದು ಈ ಸೈಡೆಲ್ಲ ಫುಲ್ ಗದ್ದೆ. ಇದೆಲ್ಲ ನಮ್ಮ ಗ್ರಾಮದವ್ರದ್ದೇ, ಬಾಲಿಕೊಪ್ಪ ಗ್ರಾಮದವ್ರದ್ದು. ಕೆಲವೊಬ್ಬರು ತೋಟ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವೊಬ್ಬರು ಗದ್ದೆಗಳನ್ನು ಮಾಡ್ಕೊಂಡಿದ್ದಾರೆ. ಬದುಕಕ್ಕೇನಾದರೂ ಬೇಕಲ್ಲ ಸ್ನೇಹಿತರೆ. ಮಣ್ಣು ಎಲ್ಲ ಫುಲ್ ಮಿಕ್ಸ್ ಆಗಿ ಫುಲ್ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಒಂದು ಸಲ ಕೆಳಗಡೆದು ಮೇಲ್ಗಡೆದೆಲ್ಲ ಫುಲ್ ಹೀಗೆ ಮಿಕ್ಸ್ ಆಗಿ ಸ್ವಲ್ಪ ನೀರು ಸ್ಟಾಕ್ ಆಗಬೇಕು. ಆಮೇಲೆ ಬಿತ್ತನೆ ಮಾಡ್ತಾರೆ. ಗೊಬ್ಬರ ಎಲ್ಲ ಹಾಕ್ಕೊಂಡು ಪಕ್ಷಿಗಳೆಲ್ಲ ಬಂದಿದೆ ನೋಡಿ. ನಂಜುಳಗಳು ಇರುತ್ತಲ್ಲ ಅದೆಲ್ಲ ತಿನ್ನೋಕೆ ಬಂದಿದ್ದಾವೆ ಪಕ್ಷಿಗಳು. ಕಾಣಿಸ್ತಾ ಇದೆಯಾ? ಗೋಪುರದಲ್ಲಿ ಕಾಣಿಸಲ್ಲ ಬಿಡಿ. ನಮ್ಮ ಸರ್ಕಾರದವರು ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಈ ಕೃಷಿಗೋಸ್ಕರ ಉಪಕರಣಗಳನ್ನೆಲ್ಲ ಬಳಸ್ತಾರಲ್ಲ, ಅದಕ್ಕೆಲ್ಲ ಸ್ವಲ್ಪ ರಿಯಾಯಿತಿ ದರದಲ್ಲಿ ಕೊಡಬೇಕು ನಮ್ಮ ರೈತರಿಗೆಲ್ಲ. ಅದನ್ನು ಹೆಲ್ಪ್ ಮಾಡಬೇಕು. ನಮ್ಮ ಎಲ್ಲಿಗೆ ಇಲ್ಲ ಹೋಗಿಲ್ಲ ಇವತ್ತು. ನಾಳೆ ಶುಕ್ರವಾರ ಮಂಗಳವಾರ ಅಷ್ಟೇ. ಹಾಂ, ಅಲ್ಲಿ ಭಟ್ರು ಇರ್ತಾರೆ. ಹಾಂ, ಬಂದಾರೆ. ಹಾಂ, ಭಟ್ರು ಬಂದಾರೆ. ಈಗ ನಿಂಗೆ ಈ ಕಡೆ ಹೋಗ್ಬೇಕಾ? ಹಾಂ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬಿಗೆ ಹಾಕೋಕ್ಕೆ. ಮಳೆ ಸಾಕಣ್ರೆ. ಅಂಕೋಲದಲ್ಲೆಲ್ಲ ಪಾಪ 8-9 ಜನ ತೀರ್ಕೊಂಡ್ರು. ಗುಡ್ಡ ಕುಸಿದ್ಬಿಟ್ಟು ಎಲ್ಲ TV ನ್ಯೂಸಲ್ಲೆಲ್ಲ ಬರ್ತಾಯಿತ್ತು. ಹೌದು. ಹಾಂ, ಅಡ್ಡಿಲ್ಲ, ಆಯ್ತು. ಹಾಂ ಹಾಂ, ಹೌದಾ? ನೀವು ಹಾಕಿರ ಹಾಗೇನಾ? ಇಲ್ಲಲ್ಲ. ಹಾಂ, ಅಯ್ಯೋ ದೇವ್ರೆ, ಇಲ್ಲೆಲ್ಲ ನೀರು ಉಕ್ಕೈತೆ ಅನ್ಸುತ್ತದೆ ಅಲ್ಲಿ. ನೋಡಿ ಸ್ನೇಹಿತರೆ, ಪಾಪ ಅವರು ಹಾಗೆ ಹಾಕಿದ್ರಂತೆ. ತುಂಬ ನೀರು ಜಾಸ್ತಿ ಆಗಿಬಿಟ್ಟು ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿದಂತೆ ಪಾಪ. ನೋಡಿ ಇವಾಗ ನೋಡಿ ಮಳೆ ಬರ್ತಾ ಇದೆ. ಅದಕ್ಕೆ ಹೋಗ್ತಾ ಇದ್ದಾರೆ ಬೇಗ ಅವರ ಜಮೀನುಗಳಿಗೆ. ಸರಿ ಸ್ನೇಹಿತರೆ, ಬನ್ನಿ ನಾವು ಹೊಡೋಣ. ಈ ಕಡೆಯಿಂದ ಹೋಗೋಣ. ನೋಡಿ ಒಂದ್ಸಲ ಇನ್ನೊಮ್ಮೆ ನೋಡ್ಕೊಂಬಿಡಿ. ಹಾಂ, ಹೌದ್ರಿ. ಮಳೆ ಜಾಸ್ತಿ ಆಗುತ್ತಲ್ಲ.
ನಮ್ಮ ಸ್ನೇಹಿತರೊಬ್ಬರು. ಹಲೋ, ಹಾಂ ಕಲ್ ಸರಿ ಇದ್ದು ಪಾಪ. ಇಲ್ಲ ಎಂಥದ್ದಾದಿಲ್ಲ, ಎಲ್ಲ ಕರೆಕ್ಟ್ ಇದ್ದು. ಹಾಂ ಸರಿ ಪಾಪ, ಅವ್ನು ಕೆಲಸದವ ಬತ್ನಾಡ ಇವತ್ತು. ಹೌದಾ, ಸರಿ ಪಾಪ, ಹೋಗ್ಬಾ. ಹಾಂ ಓಕೆ. ಹಾಂ ನೋಡಿ ಸ್ನೇಹಿತರೆ, ಮಳೆ ನೀರು ಹೆಂಗೆ ಹೋಗ್ತಾ ನೋಡಿ, ಎಷ್ಟು ರಭಸವಾಗಿ ಗದ್ದೆ ಪಕ್ಕದಲ್ಲೇ ಹೋಗ್ತಾ ಇದೆ. ಇಲ್ಲಿ ಸ್ವಲ್ಪ ಈ ಕಟ್ಟೆ ಕಟ್ಟಿರ್ತಾರಲ್ಲ, ಈ ಕಟ್ಟೆ ಒಡೆದೋಗಿದ್ರೆ ಎಲ್ಲ ಗದ್ದೆಗಳಿಗೆ ನುಗ್ಗಿಬಿಡುತ್ತೆ ನೀರು. ಇಲ್ಲೆಲ್ಲ ನೋಡಿ ನೀರು ಜಾಸ್ತಿ ಆಗಿಬಿಟ್ಟು ಮಣ್ಣೆಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿದೆ. ನಾವು ಇವಾಗ ಇಲ್ಲೇ ದಾಟಬೇಕು. ಬನ್ನಿ. ಅಯ್ಯೋ, ಕಟ್ಟೆ ಏನಾದರೂ ಒಡೆದೋಯ್ತು ಅಂತಂದರೆ ಡೈರೆಕ್ಟ್ ನುಗ್ಗಿಬಿಡುತ್ತೆ ಗದ್ದೆಗೆ. ಅಲ್ಲೆಲ್ಲ ನೋಡಿ ಎಲ್ಲ ಮಾಡ್ಕೊತಾ ಇದ್ದಾರೆ. ಇನ್ನೊಂದು ಸಲ ಆ ಕಡೆ ಎಲ್ಲ ಹೋಗ್ಬಿಟ್ಟು ಬರೋಣ. ಆ ಕಡೆ ಎಲ್ಲ ಸುತ್ತಲೂ ತೋರಿಸ್ತೀನಿ ನಿಮಗೆ, ಓಕೆನಾ? ಇವಾಗ ಬ್ಯಾಟ್ರಿ ಬೇಗ ಲೋ ಆಗಿಬಿಡುತ್ತೆ. ನಮ್ಮದು ಮೇನು ಗೋಪ್ರೋ ಒರಿಜಿನಲ್ ಬ್ಯಾಟ್ರಿ ಹಾಕ್ಕೊಂಡು ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಅದು ಬ್ಯಾಟ್ರಿ ಸ್ವಲ್ಪ ಅದರ ಹೆಲ್ತ್ ಕಳ್ಕೊಂಬಿಟ್ಟಿದೆ, ಹೊಟ್ಟೆ ಕೊಂಡೋಗ್ಬಿಟ್ಟಿದೆ. ಜಾಸ್ತಿನೂ ಶೂಟ್ ಮಾಡೋಕ್ಕಾಗಲ್ಲ, ಫುಲ್ ಹೀಟ್ ಆಗಿಬಿಟ್ರೆ ಸ್ವಲ್ಪ ಡೇಂಜರು. ತಲೆಗೆ ಮೌಂಟ್ ಮಾಡ್ಕೊಂಡಿದ್ದೀನಲ್ಲ, ಬ್ಲಾಸ್ಟ್ ಆಗ್ಬಿಟ್ರೆ ಅಂತ ಭಯ. ಸಖತ್ ಹೀಟ್ ಆಗುತ್ತೆ ಸ್ನೇಹಿತರೆ. ಗೋಪ್ರೋ 2.7 kgದಲ್ಲಿ ರೆಕಾರ್ಡ್ ಆಗ್ತಾಯಿದೆ. ಇಲ್ಲಿ ಬೇಲಿ ಹಾಕ್ಬಿಟ್ಟವ್ರಾ? ಇಲ್ಲಿ ಬೇಲಿ ಹಾಕ್ಬಿಟ್ಟವ್ರಲ್ಲ ಗುರು, ದಾಟದಂಗೆ. ನೋಡೋಣ ಬನ್ನಿ. ಎಲ್ಲ ಮುಳ್ಳುಗಳೇ ಇದ್ದಾವೆ. ಗಂಬೂಟ್ ಹಾಕ್ಕೊಂಡು ಬಂದಿದ್ದೀನಿ. ಸೊ ಅಯ್ಯಯ್ಯ ಬನ್ನಿ. ಗಂಬೂಟ್ ಹಾಕ್ಕೊಂಬಂದಿದ್ದೀನಲ್ಲ, ಸೊ ಹಂಗಾಗಿ ಪರವಾಗಿಲ್ಲ. ಇಲ್ಲ ಅಂತಂದರೆ ತುಂಬ ಕಷ್ಟ. ಇಲ್ಲೂ ತೋರಿಸ್ತೀನಿ, ಮುಂದಿನ ವ್ಲಾಗ್ನಲ್ಲಿ ನೀವು ನೋಡ್ಬೋದು. ಒಂದು ದಿವಸ ಗಾಡಿ ತೊಗೊಂಬರ್ತೀನಿ, ಗಾಡಿ ಮೇಲೆ ಹೋಗೋಣ. ಸ್ವಲ್ಪ ಮಳೆ ಕಡಿಮೆ ಇರಲಿ. ನೋಡಿ ಎಷ್ಟು ಕಿರಿದಾಗಿದೆ ದಾರಿ. ಇಲ್ಲೆಲ್ಲ ಗಾಡಿ ಓಡಿಸ್ತಾ ಇದ್ದೆ ನಾನು. ಆಫ್ ರೋಡೆಲ್ಲ ಮಾಡ್ಬೋದು ಇಲ್ಲಿ, ಸಖತ್ತಾಗಿರುತ್ತೆ. ಆಫ್ ರೋಡು ಸುಮಾರು 1 ಕಿಲೋಮೀಟ್ರ್ ಇದ್ದರೆ ಪರವಾಗಿರಲಿಲ್ಲ. ಇದು ತುಂಬ ಚಿಕ್ಕದು, ಮಜಾ ಇರಲ್ಲ. ಅಟ್ಲೀಸ್ಟ್ 1 ಕಿಲೋಮೀಟ್ರ್ನಾದ್ರೂ ಇರಬೇಕು. ಆಫ್ ರೋಡು ಚೆನ್ನಾಗಿರುತ್ತೆ. ಮೇಲ್ಗಡೆ ಎಲ್ಲ ಬೆಟ್ಟ ಬಂತು ಸ್ನೇಹಿತರೆ. ಮೇಲ್ಗಡೆ ಬೆಟ್ಟ, ಈ ಕಡೆ ಗದ್ದೆಗಳು. ಆ ಕಡೆಗೆಲ್ಲ ಕೆಲವೊಂದು 2-3 ಮನೆಗಳಿದ್ದಾವೆ. ಆ ಕಡೆ ಮನೆಗಳನ್ನು ಮಾಡ್ಕೊಂಡಿದ್ದಾರೆ ಅವರವರ ಜಮೀನುಗಳ ಹತ್ರ. ಓಕೆ, ಲೆಟ್ಸ್ ಗೋ. ಮನೆಗೆ ಹೋಗೋಣ. ನಮ್ಮ ತಂದೆ ಫೋನ್ ಮಾಡಿದರು, ತೋಟದಲ್ಲೆಲ್ಲ ಕರೆಕ್ಟಾಗಿದೆ, ಏನಾದರೂ ಸಮಸ್ಯೆ ಆಗಿದೆ ಅಂತ ಕೇಳಿದ್ರು. ಇಲ್ಲ, ಏನೂ ತೊಂದರೆ ಆಗಿಲ್ಲ ಅಂತಂದೆ. ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಹಸಿರಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೋ ಅಷ್ಟೇ ಡೇಂಜರು. ಈ ಮಳೆಗಾಲದಲ್ಲಿ ಬೆಟ್ಟಕ್ಕೆ ಹೋಗೋದು ತುಂಬ ಡೇಂಜರ್ ಸ್ನೇಹಿತರೆ. ಹಾವುಗಳೆಲ್ಲ ಇರುತ್ತೆ, ಗೊತ್ತೇ ಆಗಲ್ಲ. ಬಣ್ಣ ಹೋದ್ರದ್ದು ಮೈ ಬಣ್ಣಗಳು ಹಂಗಿರುತ್ತೆ. ಬನ್ನಿ, ಇಲ್ಲೇ ವ್ಲಾಗ್ ಎಂಡ್ ಮಾಡಿಬಿಡೋಣ ಅಂತ. ಹೋಗಲಿ, ಇವಾಗ ರೆಕಾರ್ಡ್ ಆಗ್ತಾಯಿದೆಯಾ ಇಲ್ವ ಅಂತ ಗೊತ್ತಿಲ್ಲ, ಅದನ್ನು ನೋಡ್ಕೋಬೇಕು. ಇಲ್ಲ ಅಂತಂದರೆ ಇಲ್ಲ, ರೆಕಾರ್ಡ್ ಆಗ್ತಾಯಿದೆ. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡೋದಲ್ಲಿ. ಟೇಕ್ ಕೇರ್, ಬಾಯ್. ಸೇಫಾಗಿರಿ ಸ್ನೇಹಿತರೆ, ಬಾಯ್. ಕ್ಯಾಮ್ರಾ ಲೆನ್ಸ್ ಒಳಗಡೆ ಎಲ್ಲ ಫುಲ್ ಫಾಗ್ ಆಗಿಬಿಟ್ಟಿದೆ, ಮಳೆನೂ ಬರ್ತಾಯಿದೆ. ಕ್ಯಾಮ್ರಾ ಲೆನ್ಸ್ ಮಧ್ಯೆ ಫಾಗ್ ಆಗಿಬಿಟ್ಟಿದೆ. ಸೊ ಬ್ಲಾಗ್ ಕರೆಕ್ಟಾಗಿ ಶೂಟ್ ಆಗಿದೆಯಲ್ಲ ಅಂತ ಗೊತ್ತಿಲ್ಲ. ಬ್ಯಾಟ್ರಿ 5% ಬ್ಯಾಟ್ರಿ ಇದೆ ಅಷ್ಟೇ. 34 ನಿಮಿಷ ಆಯಿತು. ಓಕೆ, ಸಿಗೋಣ ಸ್ನೇಹಿತರೆ, ಬಾಯ್.